ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತು ನಾನು ಕೇಳುವಂಥ ಪ್ರಶ್ನೆ ನನಗೂ ಕೂಡ ತುಂಬ ಇಷ್ಟವಾಗಿರುವಂಥದ್ದು, ವೀಕ್ಷಕರಿಗೂ ಇಷ್ಟವಾಗಿರುವಂಥದ್ದು ಅಂತ ನಾನೇ ಡಿಸೈಡ್ ಮಾಡಿಬಿಡ್ತೀನಿ. ಯಾಕಂತಂದರೆ ಲಕ್ಷ್ಮಿ ವಿಚಾರವಾಗಿ ಕೇಳಿದಾಗ, ಹಣಕಾಸಿನ ವಿಚಾರವಾಗಿ ಕೇಳಿದಾಗ ಸಾಕಷ್ಟು ಇಷ್ಟ ಆಗುತ್ತೆ ಆ್ಯಂಡ್ ಕಮೆಂಟ್ಸಲ್ಲಿ ಮುಖಾಂತರ ಕೂಡ ತಿಳಿಸ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಹಣಕಾಸು ಬರ್ತಾ ಇದೆ, ಪ್ರತಿ ತಿಂಗಳು ನನಗೆ ಪೇಮೆಂಟ್ ಬರುತ್ತೆ ಅಥವಾ ಬಿಸ್ನೆಸ್ಸಿಂದ ಹಣ ಮಾಡ್ತಾಯಿದ್ದೀನಿ, ಆದರೆ ದುಡ್ಡು ಉಳಿತಾ ಇರೋದಿಲ್ಲ. ಸೊ ನಮ್ಮಲ್ಲಿ ಬರುವಂಥ ಹಣ ನಮ್ಮಲ್ಲೇ ಉಳಿಬೇಕು ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ? ಇದಕ್ಕೆ ಸಾಕಷ್ಟು ರೆಮಿಡೀಸ್ನ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿರ್ತೀರಾ, ಆದರೂ ಕೂಡ ಇನ್ನಷ್ಟು ಉತ್ತಮವಾಗಿರುವಂಥ ರೆಮಿಡಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ಇಂತಹದ್ದಕ್ಕೇ ನಾನು ಯಾವ ರೆಮಿಡಿ ಯಾರನ್ನು ಕೈ ಹಿಡಿಯುತ್ತೋ ಗೊತ್ತಿಲ್ಲ. ಯಾವ ಸಂದರ್ಭದಲ್ಲಿ ಎಂಥವ್ರನ್ನಾದರೂ ಕೈ ಹಿಡಲಿಕ್ಕೆ ಸಾಧ್ಯ ಇದೆ ಅಂತಂದರೆ, ಬಹುಶಃ ನಮ್ಮ ಯಾರೋ ಒಂದು ಮಿತ್ರನೊಬ್ಬ ತುಂಬ ವರ್ಷಗಳ ಹಿಂದೆ ಅವನಿಗೇನೋ ಸ್ವಲ್ಪ ಮನೆ ತೆಗೆದುಕೊಳ್ಳೋ ವಿಚಾರದಲ್ಲಿ ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಮಾಡಿದ್ದೆ ನಾನು. ಆಮೇಲೆ ಯಾಕೋ ಅವನಿಗೂ ಕೂಡ ಆತನ ಮನೆಯಲ್ಲಿ ಆತ ಪ್ಲಸ್ ಆತನ ಮಕ್ಕಳು ದುಡಿತಾರೆ, ಹಣ ನಿಲ್ತಾ ಇಲ್ಲ, ಬರುತ್ತೆ, ಬೇರೆ ಯಾವುದಕ್ಕೋ ಅನಾವಶ್ಯಕವಾಗಿರ್ತಕ್ಕ ಖರ್ಚುಗಳಾಗ್ತಾ ಅದರ ಹಿಂದೆ ಹಾಗೇ ಸಾಲ ಹೊರಟೋಯ್ತು. ಅವ್ರಿಗೆ ಬರ್ತಕ್ಕಂತಹ ರೋಗಗಳು ಮತ್ತು ಅಣ್ಣ ತಮ್ಮಂದಿರ ವ್ಯಾಜ್ಯಗಳಿಗೆ ಕೋರ್ಟಿಗೆ ಸುತ್ತುವಂಥದ್ದು, ಇನ್ನು ಆ ಮಕ್ಕಳಲ್ಲಿ ಎಲ್ಲೋ ಒಂದು ಕಡೆ ದುಶ್ಚಟಗಳಿಗೆ ಬರಿಯಾಗ್ತಕ್ಕಂಥದ್ದು, ಈ ತರಹದ್ದು ಹಾಗೆ ಮನೆಯಲ್ಲಿ ಬಂದಿರತಕ್ಕಂಥ ಹಣದ ಜೊತೆಗೆ ಸಾಲು ಆಗಲಿಕ್ಕೆ ಹೋಗ್ಬಿಡ್ತಕ್ಕಂಥದ್ದು. ಆತನಿಗೊಂದು ರೆಮಿಡಿ ಹೇಳಿದ್ದೆ. ಬಹುಶಃ ಆ 28-29 ದಿನ, ಒಂದು ತಿಂಗಳು ಕೂಡ ಇಲ್ಲ, ಅವನಷ್ಟು ಚೆನ್ನಾಗಿ ಅವ್ರ ಮಗ ಡೆಹ್ರಾಡೋನ್ಗೆ ಹೋದ, ಸಟ್ಲಾದ. ಗುರುಗಳೇ, ತುಂಬ ಚೆನ್ನಾಗಿ ನನಗೆ ಈ ರೆಮಿಡಿನ ನನ್ನ ಕೈ ಹಿಡಿದು ಬಿಡ್ತು. ಆಮೇಲೆ ನಾನು ಮಾಡೋಂಥ ಬಿಸ್ನೆಸ್, ಆತ ಏನೋ ತೆಂಗಿನ ನಾರದ್ದೇನೋ ಬಿಸ್ನೆಸ್ ಮಾಡ್ತಾನೆ. ಆ ತೆಂಗಿನದ್ದು ಕಾಯಿ ಇಲ್ಲ, ಆ ಸಿಪ್ಪೆ ಇರುತ್ತಲ್ಲ, ಅದರದಿಂದ ಹಗ್ಗ ಏನೋ ಮಾಡ್ತಾರೆ. ಅದೊಂದು ದೊಡ್ಡ ಮಟ್ಟದ ಫ್ಯಾಕ್ಟ್ರಿ ಇಟ್ಕೊಂಡು ಮಾಡ್ತಿದ್ದಾರೆ. ಅದರದ್ದು ಕೂಡ 2 ದೇಶಕ್ಕೆ ಇದಕ್ಕೆ ಆರ್ಡ್ರ್ ಬೆಲ್ಲ ಬರುತ್ತೆ. ಬಹಳ ಖುಷಿ ತಂದು ಕೊಡುತ್ತೆ ಆತನಿಗೆ. ಈ ರೆಮಿಡಿನ ನಾನು ಏನು ಮಾಡ್ತಪ್ಪ, ನನಗೆ ಗೊತ್ತೇ ಇಲ್ಲ ಈಗೆಲ್ಲ ಬೆಳೆಸುತ್ತೆ ಅಂತ. ಅಂತಹ ರೆಮಿಡಿ ಬಹುಶಃ ನಿಮಗೆ ಬಂದದ್ದನ್ನು ಉಳಿಸುವಂಥದ್ದು ಮತ್ತು ನಿಮಗೆ ಹಣ ಸೇರ್ಲಿಕ್ಕೆ ಇರತಕ್ಕಂತಹ ಒಂದು ರೆಮಿಡಿ. ಏನಂತಂದರೆ, ಒಂದು ಬಿದಿರು ಬುಟ್ಟಿ ತೆಗೆದುಕೊಂಡ್ರೆ ಉತ್ತಮ. ಆತ ಅದನ್ನು ಮಾಡಿದ್ದ. ನಾನು ಯಾವುದೋ ಒಂದು ಸ್ಟೀಲ್ ತಟ್ಟೆ ಬಳಸು, ಆದರೆ ತುಂಬ ಪಾವಿತ್ರ್ಯತೆ ಅಂತಂದರೆ ಬಿದಿರು ಬುಟ್ಟಿ ಅಂತ ಹೇಳಿದ್ದೆ. ಆತ ಅದನ್ನೇ ಮಾಡಿದ್ದ. ನೀವೇನು ಹೇಳ್ತೀರ ಅದನ್ನೇ ಮಾಡ್ತೀನಿ, ಅದಕ್ಕೆ ಆಪ್ಷನ್ನೇ ಕೊಡೋದು ಬೇಡ ಅಂತಂದ. ಸರಿ, ಹಾಗೆ ಮಾಡು ಅಂತ ಹೇಳಿದೆ. ಒಂದು ಬಿದಿರು ಬುಟ್ಟಿ ತೆಗೆದುಕೊಳ್ತಕ್ಕಂತಹದ್ದು ಸಣ್ಣದ್ದು, ಅಲ್ಲಿ ಒಂದು ಕೆಂಪು ಬಟ್ಟೆಯನ್ನು ಆಯಿಸ್ತಕ್ಕಂಥದ್ದು. ಮಹಾಲಕ್ಷ್ಮಿಗೆ ಅತ್ಯಂತ ಶುಭ, ಅತ್ಯಂತ ಪ್ರೀತಿ ಕೆಂಪು ವರ್ಣದ ವಸ್ತ್ರ. ಆ ಕೆಂಪು ವಸ್ತ್ರದ ಮೇಲೆ ಏನು ಜಾಸ್ತಿ ಇಲ್ಲ, 100 ರೂಪೀಸ್ ನೋಟ್, 6 ನೋಟ್ ತೆಗೆದುಕೊಳ್ತಕ್ಕಂಥದ್ದು. ಒಂದು ನೋಟ್ ಮೇಲೆ ಒಂದು ಗೋಮತಿ ಚಕ್ರ ಇಡುವಂಥದ್ದು. ಇವತ್ತು ಒಂದು ದಿನ ಇಡ್ತಕ್ಕಂಥದ್ದು. ಲಕ್ಷ್ಮಿ ಅಷ್ಟೋತ್ರ ಓದೋದು, ನಾರಾಯಣ ಅಷ್ಟೋತ್ರ ಓದೋದು, ಅದರ ಮೇಲೆ 2 ಹೂವು ಹಾಕುವಂಥದ್ದು. ಹೂವು ಹಾಕಿದ್ರೆ ನೋಟ್ ಮೇಲೆ ಹಾಕಿದ್ರೆ ಮತ್ತೆ ಅದು ಗಲೀಜಾಗುತ್ತೆ, ಮತ್ತು ಅದು ಒಣಗಿದ್ರೆ ಪಕ್ಕದಲ್ಲಿ ಹಾಕ್ತಾ ಇದ್ದ, ಅದ್ರ ಮೇಲೆ ಕೈ ಇಟ್ಟು ನಮಸ್ಕಾರ ಮಾಡ್ಕೊಳ್ತಿದ್ದ. ಇಷ್ಟನ್ನೇ, ಧೂಪ ದೀಪ ಎಲ್ಲ ಎಂತ ಇಲ್ಲ. ಲಕ್ಷ್ಮಿ ಅಷ್ಟೋತ್ರ ಹೇಳೋದು, ಮಹಾವಿಷ್ಣುವಿನ ಅಷ್ಟೋತ್ರ ಹೇಳ್ಕೊಳ್ತಕ್ಕಂಥದ್ದನ್ನು ಮಾಡ್ತಿದ್ದ. ಒಂದು ನೋಟ್ ಮೇಲೆ ಒಂದು ಗೋಮತಿ ಚಕ್ರ, ಮತ್ತು ಇನ್ನೊಂದು ಅದರ ಪಕ್ಕದಲ್ಲೇ ಒಂದು ಗೋಮತಿ ಚಕ್ರ, ಒಂದು ಕವಡೆ, ಒಂದು ಗೋಮತಿ ಚಕ್ರ, ಒಂದು ಕವಡೆ. ಒಟ್ಟಾರೆಯಾಗಿ ಏನು ಮಾಡ್ತಿದ್ದ ಅಂತಂದರೆ, ಒಂದು ನೋಟ್ ಮೇಲೆ 2 ಇಡ್ತಕ್ಕಂಥದ್ದು. ಇದೊಂದು 2 ಆಯ್ತಲ್ಲ, ಮತ್ತು ನೆಕ್ಸ್ಟ್ ಡೇ ಮತ್ತೆ 100 ರೂಪಾಯಿ ನೋಟ್ ಇಡ್ತಕ್ಕಂತಹದ್ದನ್ನು ಮಾಡ್ತಾ ಬಂದ ಸೇಮ್ 2. ಈ ರೀತಿ 6 ದಿನಗಳ ಪರ್ಯಂತ ಒಂದು ನೋಟ್ ಮೇಲೆ 2, ಒಂದು ಗೋಮತಿ ಚಕ್ರ, ಒಂದು ಕವಡೆ ಇಡ್ತಾ ಕೇವಲ 6 ದಿನ ಅಷ್ಟೇ ಮಾಡಿದೆ. 6 ದಿನಗಳ ಮಾಡಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಿದ್ದ. ಆಮೇಲೆ ಪ್ರತಿನಿತ್ಯ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋದು. ಅದು ಅಷ್ಟೋತ್ರ ಏನೂ ಹೇಳಲಿಲ್ಲ. ಇದನ್ನೇ ಏನು ಮಾಡಿದೆ ಅಂತಂದರೆ, ಅವರಿಗೆ ಎಲ್ಲೋ ಒಂದು ಲಕ್ಷ್ಮೀ ದೇವಸ್ಥಾನ ಇತ್ತು, ಎಲ್ಲ ಮುಳ್ಬಾಗ್ಲ ಹತ್ರ, ವರದರಾಜ ಸ್ವಾಮಿ ದೇವಸ್ಥಾನವೋ ಏನೋ, ಬಹುಶಃ ಅಲ್ಲಿ ಲಕ್ಷ್ಮಿ ಕೂಡ ಇದ್ದಾಳೆ. ಅಲ್ಲಿಗೆ ಹೋಗಿ ಅದನ್ನು ಏನು ಮಾಡಿದೆ ಅಂತಂದರೆ, ಆ ಕವಡೆಗಳನ್ನು ದೇವರ ಪಾದಕ್ಕೆ ಇಟ್ಟುಬಿಟ್ಟು ಅಭಿಮಂತ್ರದ ನಮಸ್ಕಾರ ಮಾಡ್ಕೊಂಬಂದು ಇಟ್ಟಿರ್ತಕ್ಕಂಥದ್ದು. ಈ ಹಣದಲ್ಲಿ ಅದರಲ್ಲಿ 300 ರೂಗಳನ್ನು ಉಂಡಿಗೆ ಹಾಕಿ, ಇನ್ನು 300 ರೂಗಳನ್ನು ಈತನ ತಿಜೋರಲ್ಲಿ ಇಟ್ಟಿದ್ದಾನೆ. ಅಲ್ಲಿಂದ ಆಚೆಗೆ ಅವನಿಗೆ ಬೆಳವಣಿಗೆ, ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದು. ಅಷ್ಟೇ ದಿನಗಳಲ್ಲಿ ಪರಿಹಾರ ಕಂಡುಕೊಂಡಿರ್ತಕ್ಕಂಥ ರೆಮಿಡಿ ಇದು. ಅಂದರೆ 6 ಗೋಮತೆ ಚಕ್ರಗಳು, 6 ಕವಡೆ ಅಂತ ಏನಿತ್ತು ಈ ಪದ್ಧತಿ, ಆ ಒಂದು 100 ರೂಪೀಸ್ ನೋಟ್ ಏನಿತ್ತು ಅದು 6.
ಇಷ್ಟನ್ನು ಇಟ್ಟು ಪ್ರತಿನಿತ್ಯ ಅದರ ಮೇಲೆ ಕೈ ಇಡೋದು. ಯಾಕಂದರೆ ಅವನ ಮನಸ್ಸೆಲ್ಲ ಕೇಂದ್ರೀಕೃತವಾಗುತ್ತೆ ಆ ನೋಟನ ಮೇಲೆ. ಲಕ್ಷ್ಮೀ ಅಷ್ಟೋತ್ತರ ಹೇಳೋದು, ಮಹಾವಿಷ್ಣು ಅಷ್ಟೋತ್ತರ ಹೇಳೋದು, ಕೈ ಅದರ ಮೇಲೆ ಇಡೋದು. ಬಹುಶಃ ನನಗೆ ಅದೇ ಬೇಕು ಅನ್ನೋದನ್ನು ಮಕ್ಕಳು ಆಟ ಮಾಡೋದು ನಾವು ಕೊಡಿಸಲ್ವಾ? ನೀನು ಲಕ್ಷ್ಮೀ ಹತ್ರ ಆಟ ಮಾಡ್ತಾ ಇದೀಯಾ, ಅದನ್ನು ನೋಡಿಸ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ಲಕ್ಷ್ಮಿ ಕೊಡಲೇಬೇಕು. ಇನ್ನು ನಿಮಗೆ ಅಲ್ಲಿ ಆಪ್ಷನ್ನೇ ಇಲ್ಲ, ಆಕೆ ಕೊಟ್ಟೇ ಕೊಡುತ್ತಾಳೆ. ಆ ಹಣದ ಮೇಲೇ ನೀವು ಒಂದು ಗೋಮತಿ ಚಕ್ರವನ್ನು, ಒಂದು ಕವಡೆಯನ್ನು, ಮತ್ತೊಂದು ದಿನ ಒಂದು ನೋಟನ್ನು, ಒಂದು ಗೋಮತಿ ಚಕ್ರವನ್ನು, ಒಂದು ಕವಡೆಯನ್ನು, ಈ ರೀತಿ 6 ದಿನಗಳ ಪರ್ಯಂತ ಮಾಡ್ತಿರ್ತೀರಿ. ಮಹಾಲಕ್ಷ್ಮಿ ಎಷ್ಟು ಖುಷಿ ಪಡ್ತಾಳೆ ಅಂತಂದರೆ, ಬಹುಶಃ ಆಕೆ ಆ ಒಂದು ಕೆಂಪು ವರ್ಣದ ಸೀರೆಯನ್ನು ಉಟ್ಟು ನಿಮ್ಮ ಮನೆಗೆ ಬರುತ್ತಾಳೆ. ಇರ್ತಕ್ಕಂಥ ದುಃಖ ದಾರಿದ್ರ್ಯವನ್ನು ಹೋಗಲಾಡಿಸ್ತಾ ಶುಭ್ರವಾಗಿರ್ತಕ್ಕಂಥ ಶಕ್ತಿಯೊಂದಿಗೆ ನಿಮಗೆ ಆ ಹಣವನ್ನೇ ಸುರಿಸಿಕೊಡುತ್ತಾಳೆ. ಇದು ಮಹಾಲಕ್ಷ್ಮಿಯ ತಾಂತ್ರಿಕ ಪದ್ಧತಿ. ಖಂಡಿತ ಗುರುಗಳೇ, ಉತ್ತಮವಾಗಿರುವಂಥ ಒಂದು ತಂತ್ರವನ್ನು ತಿಳಿಸ್ಕೊಟ್ರಿ. ಯಾಕಂದರೆ ಲಕ್ಷ್ಮಿ ಬರ್ತಾ ಇದೆ ಆದರೆ ಉಳಿತಾ ಇರಲಿಲ್ಲ ಅನ್ನೋರಿಗೆ ಕೂಡ ಈ ಒಂದು ರೆಮಿಡಿ ಆಗುತ್ತೆ. ಜೊತೆಗೆ ಇರುವಂಥ ಲಕ್ಷ್ಮಿ ಇನ್ನಷ್ಟು ಅಕ್ಷಯ ಆಗಬೇಕು, ಮತ್ತಷ್ಟು ಹಣ ಬಂದು ಸೇರಬೇಕು ಅಂದರೂ ಕೂಡ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.